ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। ಪುಸ್ತಕ ಪರಿಪೂರ್ಣ ಪ್ರಶ್ನೆಗಳು ಮತ್ತು ಪರಿಪೂರ್ಣ ಉತ್ತರಗಳು. ಅಧ್ಯಾಯ 7ರಿಂದ ಕಂಟಿನ್ಯೂ. ವೈದಿಕ ಸಂಸ್ಕೃತಿ ವರ್ಣಾಶ್ರಮ ಧರ್ಮ. ಬಾಬ್ ಮತ್ತೇನದು ಶಿಲ ಪ್ರಭುಪಾದ. ಈ ವ್ಯಾಮೋಹ ವೃದ್ಧಿಯಾಗುತ್ತದೆ. ಲೌಕಿಕ ವ್ಯಾಮೋಹದಿಂದಾಗಿ ವ್ಯಕ್ತಿಯು ಹೀಗೆ ಯೋಚಿಸುತ್ತಾನೆ: ನಾನು ಎಂದರೆ ಈ ದೇಹ, ನನ್ನ ದೇಹವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇರುವುದರಿಂದ ಇದು ನನ್ನ ದೇಶ. ಈ ಯೋಚನೆ ಹೀಗೆಯೇ ಮುಂದುವರಿಯುತ್ತದೆ. ನಾನು ಅಮೆರಿಕನ್, ನಾನು ಭಾರತೀಯ, ನಾನು ಜರ್ಮನ್, ನಾನು ಅದು, ನಾನು ಇದು. ಈ ದೇಹ ಇದು ನನ್ನ ದೇಶ. ನನ್ನ ದೇಶಕ್ಕಾಗಿ ಮತ್ತು ಸಮಾಜಕ್ಕಾಗಿ ನಾನು ಸಮಸ್ತವನ್ನೂ ತ್ಯಾಗ ಮಾಡುತ್ತೇನೆ. ಹೀಗೆ ಮಾಯೆಯು ವೃದ್ಧಿಸುತ್ತದೆ. ಈ ಮಾಯೆಯಲ್ಲಿರುತ್ತಾ ವ್ಯಕ್ತಿಯು ಸತ್ತಾಗ ಇನ್ನೊಂದು ದೇಹವನ್ನು ಪಡೆಯುತ್ತಾನೆ. ಅದು ಅವನ ಕರ್ಮಾನುಸಾರಿಯಾಗಿ ಉನ್ನತ ದೇಹವಾಗಿರಬಹುದು ಅಥವಾ ಅಧಮ ದೇಹ ಆಗಿರಬಹುದು. ವ್ಯಕ್ತಿಯು ಮರುಜನ್ಮದಲ್ಲಿ ಉನ್ನತ ದೇಹವನ್ನು ಪಡೆದರೆ ಸ್ವರ್ಗ ಲೋಕಗಳಿಗೆ ಅವನು ಹೋದರೂ ಅದು ಕೂಡ ಒಂದು ಬಂಧನ. ಆದರೆ ಅವನು ಬೆಕ್ಕೋ ನಾಯಿಯೋ ಆಗಿ ಹುಟ್ಟಿದರೆ ಅವನ ಜೀವನವೇ ನಷ್ಟವಾಗುತ್ತದೆ, ಅಥವಾ ಒಂದು ಮರವಾಗಬಹುದು. ಹಾಗಾಗುವುದೇನೂ ಆಶ್ಚರ್ಯವಿಲ್ಲ. ಇಂತಹ ವಿಷಯವನ್ನು ಕುರಿತು ವಿಜ್ಞಾನ ಪ್ರಪಂಚಕ್ಕೆ ಗೊತ್ತಿಲ್ಲ. ಹೀಗೆ ಆತ್ಮವು ಒಂದು ದೇಹದಿಂದ ಇನ್ನೊಂದಕ್ಕೆ ಜನ್ಮಾಂತರವನ್ನು ಹೊಂದುತ್ತದೆ. ನಾನಾ ವಿಧವಾದ ದೇಹಗಳಲ್ಲಿ ಅದು ಹೇಗೆ ಬಂಧಿತವಾಗಿರುತ್ತದೆ ಎನ್ನುವುದು ಈ ವಿಜ್ಞಾನ. ಈ ವಿಜ್ಞಾನ ಅಜ್ಞಾತವಾಗಿದೆ. ಆದ್ದರಿಂದ ಅರ್ಜುನನು ಪ್ರತಿಪಕ್ಷದಲ್ಲಿರುವ ತನ್ನ ಸೋದರನನ್ನು ಕೊಂದರೆ, ನನ್ನ ಪಿತಾಮಹನನ್ನು ಕೊಂದರೆ ಎಂದು ಹೇಳುತ್ತಿರುವಾಗ ಅವನು ಕೇವಲ ಬದುಕನ್ನು ಕುರಿತು ದೈಹಿಕ ದೃಷ್ಟಿಯಿಂದ ಯೋಚಿಸುತ್ತಿದ್ದಾನೆ. ಆದರೆ ಅವನ ಸಮಸ್ಯೆ ಪರಿಹಾರವಾಗದಿದ್ದಾಗ ಅವನು ಕೃಷ್ಣನಿಗೆ ಶರಣಾಗಿ ಅವನನ್ನು ತನ್ನ ಗುರುವಾಗಿ ಸ್ವೀಕರಿಸುತ್ತಾನೆ. ಹೀಗೆ ಕೃಷ್ಣನು ಅವನ ಗುರುವಾದ ಮೇಲೆ ಪ್ರಾರಂಭದಲ್ಲಿ ಅರ್ಜುನನನ್ನು ಛೇಡಿಸುತ್ತಾನೆ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಃ. ಕೃಷ್ಣ ಇಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಪಾಠ ಹೇಳುವುದಕ್ಕಿಂತ ಮುಂಚೆ ಹೇಗೆ ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ತಂದೆ ತಾಯಿಗಳು ಆಯ್ತು, ಶಿಕ್ಷಕರಾಯ್ತು ಬೈತಾರೋ, ಆ ರೀತಿ ಕೃಷ್ಣ ಇಲ್ಲಿ ಅರ್ಜುನನನ್ನ ನೀನು ಎಂತಹ ಪಂಡಿತ ಅಂತ ಕೇಳ್ತಾ ಇದ್ದಾನೆ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ನೀನು ಯಾವುದಕ್ಕೆ ಶೋಕ ಪಡಬಾರ್ದು, ಯಾವುದಕ್ಕೆ ದುಃಖ ಪಡಬಾರ್ದು, ಯಾವುದಕ್ಕೆ ಅಳಬಾರ್ದು ಅದಕ್ಕೆ ನೀನು ಅಳ್ತಾ ಇದೀಯಾ.
ಪ್ರಜ್ಞಾವಾದಾಂಶ್ಚ ಭಾಷಸೆ. ಮತ್ತೆ ನೀನು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾನೆ. ಅರ್ಜುನ, ನೀನು ತುಂಬಾ ದೊಡ್ಡ ಪಂಡಿತನ ತರ ಮಾತಾಡ್ತಾ ಇದೀಯಾ, ಆದ್ರೆ ತುಚ್ಛ ವಸ್ತುಗೋಸ್ಕರ ನೀನು ಆಳ್ತಾ ಇದೀಯ. ನೀನು ವಿದ್ವಾಂಸನಂತೆ ಮಾತನಾಡುತ್ತಿದ್ದೀಯೇ, ಆದರೆ ನೀನು ಮೂರ್ಖ ಶಿಖಾಮಣಿ. ಏಕೆಂದರೆ ನೀನು ಬದುಕನ್ನು ದೈಹಿಕ ದೃಷ್ಟಿಯಿಂದ ಗ್ರಹಿಸಿ ಮಾತನಾಡುತ್ತಿದ್ದೀಯೇ. ಹೀಗೆ ಈ ಕಾಮ ಜೀವನವು ಬದುಕಿನ ದೈಹಿಕ ದೃಷ್ಟಿಯನ್ನು ವರ್ಧಿಸುತ್ತದೆ. ಆದ್ದರಿಂದ ಇಡೀ ಪ್ರಕ್ರಿಯೆಯೇ ಇದನ್ನು ನಿಶ್ಶೇಷಗೊಳಿಸುವುದು ಆಗಿದೆ. ನಮ್ಮ ಜೀವನದ ಪ್ರಕ್ರಿಯೆ, ದ ಪ್ರಾಸೆಸ್ ಆಫ್ ಲೈಫ್ ಏನಾಗಬೇಕು? ಎಲ್ಲಾ ಭೌತಿಕ ಕಾಮದ ಜೀವನವನ್ನ ಕಡಿಮೆ ಮಾಡೋದು ಆಗ್ಬೇಕು. ಈ ಕಾಮದ ಜೀವನವನ್ನ ನಾವು ಹೇಗೆ ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ, ಅದೇ ರೀತಿ ನಮ್ಮ ದೈಹಿಕ ದೃಷ್ಟಿಯು ಜಾಸ್ತಿ ಆಗ್ತಾ ಹೋಗ್ತದೆ. ನಾವು ನಮ್ಮ ದೇಹದ ಜೊತೆ ಗುರುತಿಸ್ಕೊಳ್ಳೋದು, ಈ ಭೌತಿಕ ಪ್ರಪಂಚದ ಜೊತೆ ಗುರುತಿಸ್ಕೊಳ್ಳೋದು, ಈ ಇಂದ್ರಿಯಗಳ ಜೊತೆ, ಮನಸ್ಸಿನ ಜೊತೆ ನಾವು ನಮ್ಮನ್ನ ಗುರುತಿಸ್ಕೊಳ್ಳೋದು ಜಾಸ್ತಿ ಆಗ್ತದೆ. ಹೇಗೆ ನಾವು ಜಾಸ್ತಿ ಇಂದ್ರಿಯ ಭೋಗದ ಹಿಂದೆ ಹೋಗ್ತೀವಿ, ಕಾಮದ ಜೀವನದ ಹಿಂದೆ ಹೋಗ್ತೀವಿ, ಅಷ್ಟು ನಮ್ಮ ಭೌತಿಕವಾದ ದೈಹಿಕ ದೃಷ್ಟಿಕೋನ ಜಾಸ್ತಿ ಆಗ್ತದೆ. ಬಾಬ್, ಜೀವನದ ವಿವಿಧ ಹಂತಗಳಲ್ಲಿ ಅದನ್ನು ಕಡಿಮೆ ಮಾಡುತ್ತಾ ಹೋಗುವುದೇ ಶ್ರೀಲ ಪ್ರಭುಪಾದ್. ಹೌದು, ಅದನ್ನು ಕಡಿಮೆ ಮಾಡಬೇಕು. ಒಬ್ಬ ಬಾಲಕನನ್ನು 25 ವರ್ಷಗಳ ಕಾಲ ಕಾಮ ಜೀವನವನ್ನು ನಿರ್ಬಂಧಗೊಳಿಸಿ ವಿದ್ಯಾರ್ಥಿಯಾಗಿ ತರಬೇತಿ ಕೊಡಲಾಗುತ್ತದೆ. ಬ್ರಹ್ಮಚಾರಿ. ಕೆಲವರು ಹುಡುಗರು ನೈಷ್ಠಿಕ ಬ್ರಹ್ಮಚಾರಿಯಾಗಿ ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿ, ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ಆಜೀವ ಪರ್ಯಂತ ಬ್ರಹ್ಮಚಾರಿ ಅವರಾಗಿ ಉಳಿಯುತ್ತಾರೆ. ಅವರಿಗೆ ವಿದ್ಯೆಯನ್ನು ಕೊಟ್ಟಿರುವುದರಿಂದ ಆಧ್ಯಾತ್ಮಿಕ ಜ್ಞಾನದ ಬಗೆಗೆ ಅವರು ಸಂಪೂರ್ಣವಾಗಿ ತಿಳಿವನ್ನು ಪಡೆದಿರುವುದರಿಂದ ಅವರು ವಿವಾಹವಾಗಲು ಇಷ್ಟಪಡುವುದಿಲ್ಲ. ಅದಕ್ಕೂ ನಿರ್ಬಂಧವಿದೆ. ವಿವಾಹವಾಗದೆ ಅವನು ಕಾಮಭೋಗವನ್ನು ಪಡೆಯುವಂತಿಲ್ಲ. ಆದ್ದರಿಂದ ಮಾನವ ಸಮಾಜದಲ್ಲಿ ವಿವಾಹ ಪದ್ಧತಿ ಇದೆಯೇ ವಿನಾ ಪ್ರಾಣಿ ಸಮೂಹದಲ್ಲಿ ಇಲ್ಲ. ಈ ವಿವಾಹ ಪದ್ಧತಿ ಏನಿದೆ ಅದು ಮಾನವ ಸಮಾಜದಲ್ಲಿ ಮಾತ್ರ ಇರುವುದು, ಅದು ಪ್ರಾಣಿಗಳ ಸಮಾಜದಲ್ಲಿ ಇಲ್ಲ. ಯಾಕಂತಂದರೆ ಮನುಷ್ಯನ ಸಮಾಜದಲ್ಲಿ ಕೂಡ ವಿವಾಹ ಆದ ಮೇಲೆ ಕೂಡ ಒಬ್ಬ ಮನುಷ್ಯ ತನ್ನ ಜೀವನವನ್ನ, ಅದಕ್ಕೋಸ್ಕರ ಇದಕ್ಕೆ ವಿವಾಹ ಯಜ್ಞ ಅಂತ ಹೇಳ್ತಾರೆ. ಅಂದ್ರೆ ಈ ಗಂಡು ಮತ್ತೆ ಹೆಣ್ಣಿನ ಕೂಡುವುದು, ಇದು ಒಂದು ವಿವಾಹ ಯಜ್ಞ ಆಗ್ಬೇಕು. ಯಜ್ಞ ಅಂದ್ರೆ ವಿಷ್ಣು, ಆ ಭಗವಂತನ ತೃಪ್ತಿಗೋಸ್ಕರ ವಿವಾಹ ಆಗ್ಬೇಕು, ವಿನಃ ಮತ್ತೆ ಕಾಮಭೋಗಕ್ಕೋಸ್ಕರ ಮಾತ್ರ ವಿವಾಹ ಆಗ್ಬಾರ್ದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ಇಫ್ ಯು ಕ್ಯಾನ್ ಪ್ರೊಡ್ಯೂಸ್ ಕೃಷ್ಣ ಕಾನ್ಶಿಯಸ್ ಚಿಲ್ಡ್ರನ್ಸ್, ಇಫ್ ಯು ಕ್ಯಾನ್ ಪ್ರೊಡ್ಯೂಸ್ 100 ಕೃಷ್ಣ ಕಾನ್ಶಿಯಸ್ ಚಿಲ್ಡ್ರನ್, ದೆನ್ ಯು ಕ್ಯಾನ್ ಮ್ಯಾರಿ. ಮದುವೆ ಆಗಬಹುದು, ಆದ್ರೆ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡಿ. ಮಕ್ಕಳಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತೀರಿ ಅನ್ನೋದಾದ್ರೆ 100 ಮಕ್ಕಳಿಗೆ ಜನ್ಮ ಕೊಡಿ, ಪರವಾಗಿಲ್ಲ. ಆದ್ರೆ ಹೇಗೆ ಕೆಲವೊಂದು ಸಮಾಜದಲ್ಲಿ ಇವತ್ತು ನಡೀತದೆ, ಪ್ರಾಣಿ ಸಮಾಜದಲ್ಲಿ ನಡೀತದೆ, ಮಕ್ಕಳಿಗೆ ಜನ್ಮ ಅಷ್ಟೇ ಕೊಡೋದು, ಅವರಿಗೆ ಅಂತಹ ಒಳ್ಳೆ ಸಂಸ್ಕಾರಗಳನ್ನ ಕೊಡುವುದಿಲ್ಲ. ಆ ತರ ಆಗ್ಬಾರ್ದು. ಮಕ್ಕಳಿಗೆ ಜನ್ಮ ಕೊಟ್ರೆ ಅವರಿಗೆ ಕೃಷ್ಣ ಪ್ರಜ್ಞೆಯ ಸಂಸ್ಕಾರಗಳನ್ನ ಕೊಡಬೇಕು. ಆವಾಗ ಮಾತ್ರ ವಿವಾಹ ಆಗ್ಬೇಕು, ಆವಾಗ ಮಾತ್ರ ಮಕ್ಕಳಿಗೆ ಜನ್ಮ ಕೊಡಬೇಕು. ಆದರೆ ಜನರು ಕ್ರಮೇಣ ಮಾನವ ಸಮಾಜದಿಂದ ಪ್ರಾಣಿ ಸಮೂಹಕ್ಕೆ ಜಾರುತ್ತಿದ್ದಾರೆ. ಇದು ಎಷ್ಟು ಸತ್ಯ ಎನ್ನುವುದನ್ನು ನಾವು ನೋಡಬಹುದು. ಇವಾಗಿನ ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆ ಅದರ ಆಧಾರದ ಮೇಲೆ ಪ್ರಭುಪಾದರು ಈ ಹೇಳಿರುವಂತ ಈ ಮಾತು ಎಷ್ಟು 100% ಸತ್ಯ ಎನ್ನುವುದನ್ನು ನಾವು ನೋಡ್ತೀವಿ. ಜನರು ಕ್ರಮೇಣ ಮಾನವ ಸಮಾಜದಿಂದ ಪ್ರಾಣಿ ಸಮೂಹಕ್ಕೆ ಜಾರುತ್ತಿದ್ದಾರೆ. ಮಾನವ ಸಮಾಜದಲ್ಲಿ ವಿವಾಹ ಅನ್ನುವಂತಹ ವ್ಯವಸ್ಥೆ ಇದೆ. ವಿವಾಹ ಅಂದ್ರೆ ಗಂಡ ಹೆಂಡತಿಗೆ ಮಾತು ಕೊಡ್ತಾನೆ, ಇಡೀ ಜೀವನ ನಾವು ಜೊತೆಗಿದ್ದು ಭಗವಂತನ ಸೇವೆಯಲ್ಲಿ ತೊಡಗಬೇಕು ಅಂತ.
ನಮಗೆ ಮಕ್ಕಳಾದ್ರೆ ಆ ಮಕ್ಕಳು ಕೂಡ ಕೃಷ್ಣ ಭಾವನಾಮೃತ ಮಕ್ಕಳಾಗ್ಬೇಕು ಅಂತ. ಆದ್ರೆ ಇವಾಗಿನ ಸಮಾಜದಲ್ಲಿ ಪಾಶ್ಚಾತ್ಯ ದೇಶದ ಕೆಲವೊಂದು ಕೆಟ್ಟ ನಾಗರಿಕತೆಯನ್ನ ಅದನ್ನ ಫಾಲೋ ಮಾಡ್ತಾ ಜನ ವಿವಾಹ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ಮರೆತು ಬಿಟ್ಟಿದ್ದಾರೆ. ಯಾವುದೋ ಒಬ್ಬ ಹುಡುಗ ಯಾವುದೋ ಒಂದು ಹುಡುಗಿ ಸ್ವಲ್ಪ ದಿನ ಜೊತೆಗೆ ಟೈಮ್ ಕಳೆದ್ರೆ ಇಬ್ರಿಗೂ ಇಷ್ಟ ಆಯ್ತು, ಜೊತೆಗೆ ಇರ್ಲಿಕ್ಕೆ ಪ್ರಾರಂಭ ಮಾಡೋದು, ಮದುವೆ ಇಲ್ಲದೆ ಜೊತೆಗೆ ಇರ್ಲಿಕ್ಕೆ ಪ್ರಾರಂಭ ಮಾಡೋದು. ನಂತರ ಸ್ವಲ್ಪ ದಿನ ಆದ್ಮೇಲೆ ಜಗಳ ಆಯ್ತು, ಮತ್ತೆ ದೂರ ಆಗೋದು. ಮತ್ತೆ ಒಂದ್ ವೇಳೆ ಮದುವೆ ಆದ್ರೂ ಕೂಡ ಕೆಲವೊಂದು ವರ್ಷದಲ್ಲೇ ಪರಸ್ಪರ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಬಿಟ್ಟು ಇನ್ನೊಂದು ಮದುವೆ ಆಗುದು, ಅಲ್ಲಿ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಇನ್ನೊಂದು ಆಗುದು, ಇಲ್ಲ ಅಂದ್ರೆ ಮದುವೆ ಇಲ್ಲದೆಯೇ ಹಲವಾರು ಒಬ್ಬ ಗಂಡಸು ಹಲವಾರು ಹೆಣ್ಣು ಮಕ್ಕಳ ಜೊತೆ ಸಂಬಂಧ ಇಟ್ಕೊಳ್ಳೋದು, ಒಂದು ಹೆಣ್ಣು ಹಲವಾರು ಗಂಡು ಮಕ್ಕಳ ಜೊತೆ ಸಂಬಂಧಗಳನ್ನ ಇಟ್ಕೊಳ್ಳೋದು, ಇವೆಲ್ಲವೂ ಕೂಡ ನಡೀತಾ ಇದೆ. ನಮಗೆ ಕಾಣುವಂತಹ ದೊಡ್ಡ ದೊಡ್ಡ ಸಿಟಿಗಳು, ಮೆಟ್ರೋ ಸಿಟಿ ಅಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಆದ್ರೆ ವೈಯಕ್ತಿಕವಾಗಿ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಪ್ರಾಣಿ ಪ್ರವೃತ್ತಿಯಲ್ಲಿ ಹೆಚ್ಚಾಗ್ತಾ ಇದ್ದಾನೆ ವಿನಃ ಆ ಮನುಷ್ಯನ ಪ್ರವೃತ್ತಿಯಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ. ಮನುಷ್ಯ ಹೆಚ್ಚು ಹೆಚ್ಚು ಪ್ರಾಣಿ ಆಗ್ತಾ ಇದ್ದಾನೆ. ಹೇಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಈ ಕಡೆ ಮನುಷ್ಯ ಡಿಗ್ರೇಡ್ ಆಗ್ತಾ ಇದ್ದಾನೆ. ಅವರು ವಿವಾಹವನ್ನೇ ಮರೆಯುತ್ತಿದ್ದಾರೆ. ಅದನ್ನು ಶಾಸ್ತ್ರಗಳ ಭವಿಷ್ಯವಾಣಿ ಹೇಳುತ್ತದೆ. ದಾಂಪತ್ಯ ಅಭಿರುಚಿರ್ ಹೇತು. ಭಾಗವತದಲ್ಲಿ ಹೇಳಿದ್ದಾರೆ, ಕಲಿಯುಗದಲ್ಲಿ ದಾಂಪತ್ಯ ಅಭಿರುಚಿರ್ ಹೇತು ಅಂದ್ರೆ ದಾಂಪತ್ಯ ಜೀವನ ಬರೇ ಲೈಂಗಿಕ ಸುಖಕ್ಕೋಸ್ಕರ ಮಾತ್ರ ಸೀಮಿತ ಆಗಿರ್ತದೆ ಎಂದು ಶಾಸ್ತ್ರ ಹೇಳಿದೆ. ಕಲಿಯುಗದಲ್ಲಿ ಈ ರೀತಿಯ ಸಮಯ ಬರುತ್ತೆ, ದಾಂಪತ್ಯ ಜೀವನ ಬರೇ ಲೈಂಗಿಕ ಸುಖಕ್ಕೋಸ್ಕರ ಮಾತ್ರ, ಲೈಂಗಿಕ ಸುಖ ಸಿಕ್ಕಿಲ್ಲ ಅಂದ್ರೆ ಡೈವೋರ್ಸ್. ಇದು ನಡೀತಾ ಇದೆ ಈ ಕಲಿಯುಗದಲ್ಲಿ. ಅಂದರೆ ಪ್ರಸ್ತುತ ಕಲಹ ಯುಗದಲ್ಲಿ ಅಂತಿಮವಾಗಿ ಮದುವೆಗಳೇ ನಡೆಯುವುದಿಲ್ಲ, ಮದುವೆಗಳು ಇರುವುದೇ ಇಲ್ಲ. ನಾವು ನೋಡ್ತಾ ಇದೀವಿ ಪಾಶ್ಚಾತ್ಯ ದೇಶದಲ್ಲಿ ಮದುವೆಗಳೇ ಇರುವುದಿಲ್ಲ. ಜನ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಅವರು ಜೀವನ ಮಾಡ್ತಾರೆ. ಎಷ್ಟು ದಿನ ಜೊತೆಗೆ ಇರ್ಲಿಕ್ಕಾಗುತ್ತೋ ಅಷ್ಟು ದಿನ ಇರ್ತಾರೆ. ಸ್ವಲ್ಪ ದಿನ ಏನೋ ಭೇದ ಕಾಣ್ತು, ಇಷ್ಟ ಆಗಿಲ್ಲ, ಬಿಟ್ಟು ಹೋಗ್ಬಿಡ್ತಾರೆ. ಹೋಗ್ತಾ ಹೋಗ್ತಾ ಮದುವೆ ಅನ್ನುವಂತಹ ಒಂದು ನಮ್ಮ ಸಂಸ್ಕೃತಿ ಏನಿದೆ, ಒಂದು ಪದ್ಧತಿ ಏನಿದೆ, ಅದು ಇರುವುದಿಲ್ಲ. ತರುಣ ತರುಣಿ ಪರಸ್ಪರ ಸಹಮತಿಯಿಂದ ಒಟ್ಟಿಗೆ ಬಾಳಲು ತೊಡಗುತ್ತಾರೆ. ಅವರ ಸಂಬಂಧ ಕಾಮದ ಶಕ್ತಿಯನ್ನು ಅವಲಂಬಿಸಿ ನಿಂತಿರುತ್ತದೆ. ಸ್ತ್ರೀ ಅಥವಾ ಪುರುಷನ ಕಾಮಶಕ್ತಿ ಕುಂಠಿತವಾದರೆ ದಾಂಪತ್ಯ ವಿಚ್ಛೇದನವಾಗುತ್ತದೆ. ಹೀಗೆ ಈ ತತ್ವ ಸಿದ್ಧಾಂತವನ್ನು ಕುರಿತು ಫ್ರಾಯ್ಡ್ ಮೊದಲಾದ ಫ್ರಾಯ್ಡ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ, ಅನೇಕ ಪಾಶ್ಚಾತ್ಯ ದಾರ್ಶನಿಕರು ಅಸಂಖ್ಯಾತ ಗ್ರಂಥಗಳನ್ನು ಬರೆದಿದ್ದಾರೆ. ಆದರೆ ವೈದಿಕ ಸಂಸ್ಕೃತಿಯ ಪ್ರಕಾರ ಸಂತಾನ ಪ್ರಾಪ್ತಿಗಾಗಿ ಮಾತ್ರ ನಾವು ಕಾಮದಲ್ಲಿ ಆಸಕ್ತರಾಗಿದ್ದೇವೆ ಅಷ್ಟೇ. ಕಾಮ ಜೀವನದ ಮನಃ ಪ್ರವೃತ್ತಿಯನ್ನು ಅಧ್ಯಯನ ಮಾಡಲು ಅಲ್ಲ. ಅದಕ್ಕೆ ಆಗಲೇ ಸಹಜ ಮನಃ ಪ್ರವೃತ್ತಿ ಇದೆ. ವ್ಯಕ್ತಿಯು ಯಾವುದೇ ತತ್ವಶಾಸ್ತ್ರವನ್ನು ಓದದೇ ಇದ್ದರೂ ಕಾಮಾಸಕ್ತನಾಗಿರುತ್ತಾನೆ. ಇದು ಪ್ರಾಕೃತಿಕವಾಗಿ ಬರುವಂತಹ ಒಂದು ಭಾವನೆ. ಅದಕ್ಕೋಸ್ಕರ ಹಲವಾರು ಪುಸ್ತಕಗಳನ್ನ ಬರಿಬೇಕು, ಹೇಗೆ ಕಾಮ ಆಸಕ್ತಿಯನ್ನು ಹೆಚ್ಚು ಮಾಡಬೇಕು, ಅದಕ್ಕೋಸ್ಕರ ಬೇರೆ ಬೇರೆ ಪುಸ್ತಕಗಳನ್ನ ಬರೆಯುವುದು, ಕೆಲವೊಂದು ಆರ್ಟಿಕಲ್ಸ್ ಅನ್ನ ಮಾಡುವುದು, ಅಥವಾ ವಿಡಿಯೋಗಳನ್ನ ಮಾಡುವುದು, ಹೆಚ್ಚು ವೈದ್ಯರಲ್ಲೂ ಕೂಡ ಅದರ ಶಿಕ್ಷಣವನ್ನ ಜಾಸ್ತಿ ಮಾಡುವುದು, ಸ್ಕೂಲ್ ಕಾಲೇಜುಗಳಲ್ಲಿ ಲೈಂಗಿಕ ಶಿಕ್ಷಣ ಅಂತ ಕೊಡುವುದು. ಶಾಸ್ತ್ರದ ಪ್ರಕಾರ ಈ ಲೈಂಗಿಕ ಜೀವನಕ್ಕೋಸ್ಕರ ಎಜುಕೇಶನ್ ಬೇಕಾಗಿಲ್ಲ. ಪ್ರಾಣಿಗಳು ಕೂಡ ಲೈಂಗಿಕ ಜೀವನ ನಡೆಸ್ತವೆ, ಅವರಿಗೂ ಕೂಡ ಮಕ್ಕಳಾಗ್ತವೆ, ಆ ಮಕ್ಕಳ ಪಾಲನೆ ಪ್ರಾಣಿಗಳು ಕೂಡ ಮಾಡ್ತವೆ. ಪ್ರಾಣಿಗಳಿಗೆ ಯಾರು ಶಿಕ್ಷಣ ಕೊಡ್ತಾ ಇದ್ದಾರೆ?
ಅದೇ ರೀತಿ ಮನುಷ್ಯನಿಗೂ ಕೂಡ ಈ ಭೌತಿಕ ದೇಹ ಸಿಕ್ಕಿದ ಮೇಲೆ ಈ ಭೌತಿಕ ದೇಹದಲ್ಲಿ ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಆ ಕಾಮ ಭಾವನೆಗಳು ಇರ್ತವೆ. ಅದರ ತಕ್ಕ ಹಾಗೆ ವಯಸ್ಸಿಗೆ ತಕ್ಕ ಹಾಗೆ ಆ ಭಾವನೆಗಳು ವ್ಯಕ್ತಪಡಿಸ್ತವೆ. ಅದಕ್ಕಂತ ಒಂದು ಶಿಕ್ಷಣ ವ್ಯವಸ್ಥೆ, ಲೈಂಗಿಕ ಜೀವನವನ್ನ ಹೇಗೆ ನಡೆಸುವುದು, ಅದಕ್ಕೋಸ್ಕರ ಶಿಕ್ಷಣ. ಇದು ಸರಿಯಲ್ಲ ಎಂದು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದನ್ನು ಯಾರಿಗೂ ಶಾಲೆ ಕಾಲೇಜುಗಳಲ್ಲಿ ಬೋಧಿಸಿರುವುದಿಲ್ಲ. ಪ್ರತಿಯೊಬ್ಬರಿಗೂ ಅದರಲ್ಲಿ ಪ್ರವೃತ್ತರಾಗುವುದು ಹೇಗೆ ಎಂದು ಗೊತ್ತು. ಅವರು ನಗುತ್ತಾರೆ. ಅದು ಸಾಮಾನ್ಯವಾದ ಪ್ರವೃತ್ತಿ. ಆದರೆ ಅದನ್ನು ತಡೆಯಲು ಶಿಕ್ಷಣವನ್ನು ಕೊಡಬೇಕು. ಅದನ್ನ ಮಾಡಲು ಶಿಕ್ಷಣ ಕೊಡುವುದಲ್ಲ, ಅದನ್ನ ತಡೆಯಲು ಶಿಕ್ಷಣ ಕೊಡಬೇಕು ಅಂತ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅದೇ ನಿಜವಾದ ಶಿಕ್ಷಣ. ಹೇಗೆ ಕಾಮ ಪ್ರವೃತ್ತಿಯನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು, ಹೇಗೆ ಪ್ರಾಣಿಗಳ ತರ ಕಾಮ ಪ್ರವೃತ್ತಿಯಲ್ಲಿ ತೊಡಗುವುದು ಅಲ್ಲ, ಕಾಮ ಪ್ರವೃತ್ತಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು, ಅದು ನಿಜವಾದ ಶಿಕ್ಷಣ. ಬಾಬ್, ಪ್ರಸ್ತುತ ಅಮೆರಿಕದಲ್ಲಿ ಅದೊಂದು ವೈಚಾರಿಕ ವಿಚಾರವಾಗಿದೆ. ಶಿಲ ಪ್ರಭುಪಾದ ಅಮೆರಿಕದಲ್ಲಿ ಸುಧಾರಣೆಗೊಳ್ಳಬೇಕಾದ ಅನೇಕ ಸಂಗತಿಗಳಿವೆ. ನೋಡಿ ಹೇಗೆ ಒಬ್ಬ ಭಗವಂತನ ಶುದ್ಧ ಭಕ್ತ, ಒಬ್ಬ ಶಾಸ್ತ್ರ ಚಕ್ಷುಷ ಹೇಗೆ ನೋಡ್ತಾನೆ. ನಾವು ಅಮೆರಿಕನ್ನು ನೋಡಿದರೆ ಎಲ್ಲರೂ ಕೂಡ ಹೊಗಳ್ತೀವಿ. ಅಯ್ಯೋ ಅಮೆರಿಕ ಇಷ್ಟು ದೊಡ್ಡದು, ಇಷ್ಟು ಅಡ್ವಾನ್ಸ್ ಆಗಿದೆ, ಎಲ್ಲ ಫೆಸಿಲಿಟೀಸ್ ಇದೆ, ಏನಿಲ್ಲ ಅಲ್ಲಿ ಎಲ್ಲ ಇದೆ ಅಂತ. ಯಾರು ಅಮೆರಿಕ ಹೋಗಿ ಬರ್ತಾರೋ ಏನೋ ಸ್ವರ್ಗಕ್ಕೆ ಹೋಗಿ ಬಂದ ಹಂಗೆ ತಿಳಿಸ್ತಾರೆ. ಇಲ್ಲಿ ಅಮೆರಿಕ ಹೀಗಿದೆ, ಅಮೆರಿಕ ಹಾಗಿದೆ ಹಾಗಿದೆ ಅಂತ. ಇಲ್ಲ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ ನೋಡಿ, ಅಮೆರಿಕದಲ್ಲಿ ಸುಧಾರಣೆಗೊಳ್ಳಬೇಕಾದ ಅನೇಕ ಸಂಗತಿಗಳಿವೆ. ಈ ಕೃಷ್ಣ ಪ್ರಜ್ಞಾ ಆಂದೋಲನ ಅದನ್ನು ಸಾಧಿಸುತ್ತದೆ. ನಾನು ನಿಮ್ಮ ದೇಶಕ್ಕೆ ಹೋದಾಗ ತರುಣ ತರುಣಿಯರು ಸ್ನೇಹಿತರಂತೆ ಒಟ್ಟಾಗಿ ಬಾಳುವುದನ್ನು ಕಂಡೆ. ಅದನ್ನು ನೋಡಿ ನನ್ನ ವಿದ್ಯಾರ್ಥಿಗಳಿಗೆ ಹೇಳಿದೆ, ನೀವು ಸಂಗಾತಿಗಳಂತೆ ಒಟ್ಟಿಗೆ ಬಾಳಲಾಗದು, ನೀವು ವಿವಾಹವಾಗಬೇಕು. ಬಾಬ್, ಅನೇಕರಿಗೆ ಈಗ ಮದುವೆ ಕೂಡ ಪವಿತ್ರವಾಗಿ ಉಳಿದಿಲ್ಲ. ಆದುದರಿಂದ ಅವರಿಗೆ ಮದುವೆಯಲ್ಲಿ ಆಸಕ್ತಿ ಕಾಣುತ್ತಿಲ್ಲ. ಏಕೆಂದರೆ ಜನರು ಮದುವೆಯಾಗುತ್ತಾರೆ, ಸಾಮರಸ್ಯವಿಲ್ಲದಿದ್ದರೆ ಸುಲಭವಾಗಿ ವಿಚ್ಛೇದನವನ್ನು ಪಡೆಯುತ್ತಾರೆ. ಇಲ್ಲ ಪ್ರಭುಪಾದರು, ಹೌದು ಅದೂ ಉಂಟು ಬಾಬ್. ಇನ್ನೂ ಕೆಲವರಿಗೆ ಮದುವೆಯಾಗುವುದು ಅರ್ಥಪೂರ್ಣ ಅನ್ನಿಸುತ್ತಿಲ್ಲ. ಇಲ್ಲ ಪ್ರಭುಪಾದ, ಹಾಗಲ್ಲ. ಅವರ ಅಭಿಪ್ರಾಯದಲ್ಲಿ ವಿವಾಹ ಎಂದರೆ ಕಾನೂನುಬದ್ಧ ವ್ಯಭಿಚಾರ. ನೋಡಿ ಹೇಗೆ ಶಿಲ ಪ್ರಭುಪಾದರು ಪ್ರತಿಯೊಂದು ಪಾಯಿಂಟ್ ಅನ್ನ ಕೂಡ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅವರ ಅಭಿಪ್ರಾಯದಲ್ಲಿ ವಿವಾಹ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಪಾಶ್ಚಾತ್ಯ ದೇಶದವರು? ಕಾನೂನಬದ್ಧ ವ್ಯಭಿಚಾರ. ಅವರು ಹಾಗೆ ಭಾವಿಸುತ್ತಾರೆ, ಆದರೆ ಅದು ವಿವಾಹವಲ್ಲ. ಆ ಕ್ರಿಶ್ಚಿಯನ್ ಪತ್ರಿಕೆ ವಾಚ್, ಏನು ಅದರ ಹೆಸರು? ಪ್ರಭುಪಾದ ಯಾರಿಗೂ ಹೇಳ್ತಾ ಇದ್ದಾರೆ, ಏನ್ ಕೃಷ್ಣ ಆ ಒಂದು ಕ್ರಿಶ್ಚಿಯನ್ ಮಿಷನರೀಸ್ ಬರೆಯುವಂತಹ ಪತ್ರಿಕೆಗೆ ಏನಂತಾರ ಅಂತ. ವಾಚ್ ಟವರ್, ಶ್ಯಾಮ್ ಸುಂದರ್ ಹೇಳ್ತಾ ಇದ್ದಾರೆ ಶಿಲ ಪ್ರಭುಪಾದ. ವಾಚ್ ಟವರ್. ಒಬ್ಬರು ಪಾದ್ರಿಗಳು ಇಬ್ಬರು ಸಲಿಂಗಕಾಮಿ ಪುರುಷರ ನಡುವೆ ವಿವಾಹಕ್ಕೆ ಅವಕಾಶ ಮಾಡಿಕೊಟ್ಟಿರುವುದನ್ನು ಆ ಪತ್ರಿಕೆ ಟೀಕಿಸಿದೆ. ಒಬ್ಬ ಕ್ರಿಶ್ಚಿಯನ್ ಪಾದ್ರಿಗಳು ಸಲಿಂಗಕಾಮಿ ಅಂದ್ರೆ ಒಬ್ಬ ಹುಡುಗನಿಗೆ ಹುಡುಗ ಇಷ್ಟ, ಇನ್ನೊಬ್ಬ ಹುಡುಗಿಗೆ ಹುಡುಗಿ ಇಷ್ಟ, ಆ ರೀತಿಯ ಕಾಮ ಭಾವನೆಗಳು, ಅಂತವರ ಮಧ್ಯೆ ವಿವಾಹವನ್ನು ಅವನು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದನ್ನ ಆ ಪತ್ರಿಕೆಯಲ್ಲಿ ಟೀಕಿಸಿದ್ದಾರೆ. ಇಂತಹ ಸಂಗತಿಗಳೆಲ್ಲ ನಡೆಯುತ್ತಾ ಇವೆ. ಇದನ್ನು ಕೇವಲ ವ್ಯಭಿಚಾರವೆಂದು ಜನರು ಪರಿಗಣಿಸುತ್ತಾರೆ ಅಷ್ಟೇ. ಇಷ್ಟು ದುಬಾರಿ ವೆಚ್ಚದಲ್ಲಿ ಖಾಯಂ ವೇಶ್ಯೆಯೊಬ್ಬಳನ್ನು ಇಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನ? ಇದು ಇಲ್ಲದಿರುವುದೇ ವಾಸಿ ಎಂದು ಜನರು ಯೋಚಿಸುತ್ತಾರೆ. ಶ್ಯಾಮಸುಂದರ, ನೀವು ಹಸು ಮತ್ತು ಮಾರುಕಟ್ಟೆಯ ದೃಷ್ಟಾಂತ ಕೊಡುತ್ತಿರಲ್ಲ. ಇಲ್ಲ ಪ್ರಭುಪಾದ, ಹೌದು. ಮಾರುಕಟ್ಟೆಯಲ್ಲಿ ಹಾಲು ದೊರೆಯುತ್ತಿರುವಾಗ ಹಸುವನ್ನು ಯಾಕೆ ಸಾಕಬೇಕು? ಎಲ್ಲರೂ ನಗುತ್ತಾರೆ. ಇದು ಪಾಶ್ಚಾತ್ಯ ದೇಶಗಳಲ್ಲಿರುವ ಅತ್ಯಂತ ಅಸಹ್ಯಕರವಾದ ಪರಿಸ್ಥಿತಿ. ಇದನ್ನು ನಾನು ನೋಡಿದ್ದೇನೆ. ಇಲ್ಲಿ ಭಾರತದಲ್ಲಿ ಕೂಡ ನಿಧಾನವಾಗಿ ಈ ಪರಿಸ್ಥಿತಿ ಬರುತ್ತಿದೆ. ಆದ್ದರಿಂದ ಇದು 50 ವರ್ಷಗಳ ಹಿಂದೆ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ.
50-60 ವರ್ಷಗಳ ಹಿಂದೆ. ಆವಾಗಿನಿಂದ ಇವಾಗಿನ ತನಕ ಎಷ್ಟು ಸಮಯ ಬದಲಾಗಿದೆ ನಾವು ನೋಡಬಹುದು. ಎಷ್ಟು ಹೆಚ್ಚು ಹೆಚ್ಚು ನಿಧಾನಕ್ಕೆ, ಆ ಪ್ರಭುಪಾದರ ಸಮಯದಲ್ಲಿ ನಿಧಾನಕ್ಕೆ ಈ ಪರಿಸ್ಥಿತಿ ಭಾರತದಲ್ಲಿ ಬರ್ತಾ ಇತ್ತು. ಇವಾಗ ಎಷ್ಟೋ ಭಾರತೀಯ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಹರಡಿದೆ. ಹುಡುಗ ಹುಡುಗಿ ಜೊತೆಗೆ ಇಷ್ಟ ಆಯ್ತು, ಜೊತೆಗೆ ಇರ್ಲಿಕ್ಕೆ ಶುರು ಮಾಡ್ತಾನೆ. ಆದ್ದರಿಂದ ಆಧ್ಯಾತ್ಮಿಕ ಅದು ಕಾನೂನು ಪ್ರಕಾರ ಸರಿ ಎಂದು ಕಾನೂನು ಘೋಷಣೆ ಮಾಡಬೇಕು, ಗವರ್ಮೆಂಟ್ ಘೋಷಣೆ ಮಾಡಬೇಕು ಅಂತ ಗವರ್ಮೆಂಟ್ ಮೇಲೂ ಕೂಡ ಮತ್ತೆ ನ್ಯಾಯ ವ್ಯವಸ್ಥೆ ಮೇಲೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನು ನಾನು ನೋಡಿದ್ದೇನೆ. ಇಲ್ಲಿ ಭಾರತದಲ್ಲಿ ಕೂಡ ನಿಧಾನವಾಗಿ ಈ ಪರಿಸ್ಥಿತಿ ಬರುತ್ತಿದೆ. ಆದ್ದರಿಂದ ಆಧ್ಯಾತ್ಮಿಕ ಜೀವನದ ಅತ್ಯವಶ್ಯಕವಾದ ತತ್ವಗಳನ್ನು ಕುರಿತು ಜನರಿಗೆ ತಿಳಿವನ್ನುಂಟು ಮಾಡಲು ನಾವು ಈ ಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಪ್ರಾರಂಭಿಸಿದ್ದೇವೆ. ಇದು ಪಂಥಾಭಿಮಾನದ ಧಾರ್ಮಿಕ ಆಂದೋಲನ ಅಲ್ಲ. ಇದು ಪ್ರತಿಯೊಬ್ಬರ ಪ್ರಯೋಜನಕ್ಕಾಗಿ ಇರುವ ಸಾಂಸ್ಕೃತಿಕ ಆಂದೋಲನ. ಇಲ್ಲಿಗೆ 2ನೇ ಅಧ್ಯಾಯ ಮುಗಿತು. 3ನೇ ಅಧ್ಯಾಯದಲ್ಲಿ ನೋಡ್ತೀವಿ ಜೀವನದ ನಿಜವಾದ ಗುರಿ. ಶ್ರೀಲ ಪ್ರಭುಪಾದ ಮುಖ್ಯವಾಗಿ ಈ ಆಂದೋಲನದ ಉದ್ದೇಶ ಮಾನವನು ಜೀವನದ ನಿಜವಾದ ಗುರಿಯನ್ನು ತಲುಪಲು ಸಹಾಯ ಮಾಡುವುದು. ನಿಜವಾದ ಗುರಿ ಎಂದು ಬಾಬ್ ಕೇಳ್ತಾ ಇದ್ದಾನೆ ಶ್ರೀಲ ಪ್ರಭುಪಾದ. ನಿಜವಾದ ಜೀವನದ ನಿಜವಾದ ಗುರಿ, ದ ಟ್ರೂ ಗೋಲ್, ದ ರಿಯಲ್ ಗೋಲ್ ಆಫ್ ಲೈಫ್. ಬಾಬ್ ದೇವರನ್ನು ಕುರಿತುಕೊಳ್ಳುವುದೇ ದೇವರನ್ನು ಅರಿತುಕೊಳ್ಳುವುದೇ ಜೀವನದ ನಿಜವಾದ ಗುರಿಯೇ? ಬಾಬ್ ಕೇಳ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಹೌದು, ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗುವುದು, ಅದೇ ಜೀವನದ ನಿಜವಾದ ಗುರಿ. ಸಮುದ್ರದಿಂದ ಆವಿಯಾದ ನೀರು ಮೋಡವಾಗುತ್ತದೆ. ಮೋಡಗಳು ಮಳೆಯಾಗಿ ಸುರಿದು ಇಳೆಗೆ ಬರುತ್ತವೆ. ನಿಜವಾದ ಗುರಿ ಎಂದರೆ ನದಿಯಲ್ಲಿ ಹರಿದು ಮತ್ತೆ ಸಮುದ್ರವನ್ನು ಸೇರುವುದು. ಹೀಗೆ ನಾವು ದೇವರಿಂದ ಬಂದಿದ್ದೀವಿ, ಈಗ ಲೌಕಿಕ ಜೀವನದಲ್ಲಿ ತೊಡಗಿಕೊಂಡಿದ್ದೇವೆ. ಆದ್ದರಿಂದ ಈ ತೊಡಕಿನಿಂದ ಬಿಡಿಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗುವುದೇ ನಮ್ಮ ಗುರಿಯಾಗಬೇಕು. ಅದೇ ಜೀವನದ ನಿಜವಾದ ಗುರಿ. ಮಾಮುಪೇತ್ಯತು ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ಸಂಕಷ್ಟಗಳಿಂದ ತುಂಬಿದ ಆ ಅಶಾಶ್ವತ ಪ್ರಪಂಚಕ್ಕೆ ಮರಳಿ ಬರುವುದಿಲ್ಲ, ಏಕೆಂದರೆ ಅವರು ಪರಮ ಸಿದ್ಧಿಯನ್ನು ಪಡೆಯುತ್ತಾರೆ. ಕೃಷ್ಣ ಇದರಲ್ಲಿ ಏನ್ ಹೇಳ್ತಾನೆ? ಯಾರು ನನ್ನ ಧಾಮಕ್ಕೆ ಬಂದು ಸೇರ್ತಾರೋ ಅವರು ಈ ಅಶಾಶ್ವತ ಪ್ರಪಂಚಕ್ಕೆ ಮರಳಿ ಬರುವುದಿಲ್ಲ. ಇನ್ನು ಕೆಲವೊಂದು ಕಡೆ ಕೃಷ್ಣ ಹೇಳ್ತಾನೆ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾರು ನನ್ನ ಧಾಮಕ್ಕೆ ಬರ್ತಾರೋ ಅವರು ನ ನಿವರ್ತಂತೆ ಪರಮಂ ಮಮ, ನನ್ನ ಪರಂ ಧಾಮಕ್ಕೆ ಬಂದವರು ಮತ್ತೆ ವಾಪಸ್ ಮರಳಿ ಬರುವುದಿಲ್ಲ. ಇದು ಭಗವದ್ಗೀತೆಯ ನುಡಿ. ಯಾರಾದರೂ ನನ್ನ ಬಳಿಗೆ ಬಂದ ಮೇಲೆ ಮಾಮುಪೇತ್ಯ, ಅವನು ಮತ್ತೆ ಮರಳಿ ಬರುವುದಿಲ್ಲ. ಎಲ್ಲಿಗೆ? ಈ ಜಾಗಕ್ಕೆ. ದುಃಖಾಲಯಂ ಅಶಾಶ್ವತಂ, ಈ ಸ್ಥಳ ದುಃಖದ ನೆಲೆ. ಇದು ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಮುಂದಾಳುಗಳೆಂದು ಕರೆದುಕೊಳ್ಳುವವರು ಎಲ್ಲರನ್ನೂ ಮರಳು ಮಾಡಿದ್ದಾರೆ. ಯಾರು ಲೀಡರ್ಸ್ ಅಂತ ಎಲ್ಲರನ್ನ ಆಳ್ತಾ ಇದ್ದಾರೆ, ಅವರು ಎಲ್ಲರನ್ನ ಮರಳು ಮಾಡಿದ್ದಾರೆ. ಲೌಕಿಕ ಜೀವನ ದುಃಖದ ಜೀವನ. ಕೃಷ್ಣನು ಹೇಳುತ್ತಾನೆ, ದೇವರು ಹೇಳುತ್ತಾನೆ, ಈ ಸ್ಥಳ ದುಃಖಾಲಯಂ, ಇದು ದುಃಖಗಳಿಂದ ಕೂಡಿದ ಸ್ಥಳ. ಅಷ್ಟೇ ಅಲ್ಲ, ಇದು ಅಶಾಶ್ವತಂ, ತಾತ್ಕಾಲಿಕವಾದದ್ದು. ನೀವು ರಾಜಿ ಮಾಡಿಕೊಳ್ಳುವಂತಿಲ್ಲ. ಇರಲಿ, ಇದು ದುಃಖಮಯವಾಗಿರಲಿ, ಪರವಾಗಿಲ್ಲ. ಇಲ್ಲಿ ನಾನು ಅಮೆರಿಕನ್ ಅಥವಾ ಭಾರತೀಯನಾಗಿ ಇರುತ್ತೇನೆ. ಇಲ್ಲ, ಅದನ್ನು ಕೂಡ ನೀವು ಮಾಡುವಂತಿಲ್ಲ. ನೀವು ಅಮೆರಿಕನ್ ಆಗಿ ಉಳಿಯಲು ಸಾಧ್ಯವಿಲ್ಲ. ಅಮೆರಿಕದಲ್ಲಿ ಹುಟ್ಟಿರುವುದರಿಂದ ನೀವು ಬಹಳ ಸಂತೋಷವಾಗಿದ್ದೀರಿ ಎಂದು ಭಾವಿಸುವಂತಿಲ್ಲ. ನೀವು ದೀರ್ಘಕಾಲ ಅಮೆರಿಕದಲ್ಲಿಯೇ ಇರಲು ಸಾಧ್ಯ ಇಲ್ಲ. ಆ ಸ್ಥಳದಿಂದ ನಿಮ್ಮನ್ನು ಹೊಡೆದೋಡಿಸಲಾಗುತ್ತದೆ. ನಿಮ್ಮ ಮುಂದಿನ ಜನ್ಮ ಯಾವುದು ಎಂದು ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಅದು ದುಃಖಾಲಯಂ ಅಶಾಶ್ವತಂ, ದುಃಖಮಯವಾದದ್ದು ಮತ್ತು ತಾತ್ಕಾಲಿಕವಾದದ್ದು. ಇದೇ ನಮ್ಮ ತತ್ವ ಸಿದ್ಧಾಂತ.
ಆದರೆ ದೇವರ ಬಗೆಗೆ ಸ್ವಲ್ಪ ತಿಳಿವನ್ನು ಸಂಪಾದಿಸಿದರೆ ಬದುಕು ದುಃಖಮಯವಾಗುವುದಿಲ್ಲ ಅಲ್ಲವೇ? ಶ್ರೀಲ ಪ್ರಭುಪಾದ್, ಇಲ್ಲ, ಸ್ವಲ್ಪ ತಿಳಿವು ಸಾಕಾಗುವುದಿಲ್ಲ. ನೀವು ಪರಿಪೂರ್ಣ ಜ್ಞಾನವನ್ನೇ ಸಂಪಾದಿಸಬೇಕು. ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ. ತತ್ವತಃ ಅಂದ್ರೆ ಪರಿಪೂರ್ಣವಾಗಿ ಎಂದು ಅರ್ಥ. ಇದು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಭಗವದ್ಗೀತೆಯಲ್ಲಿ ಪರಿಪೂರ್ಣ ಜ್ಞಾನವನ್ನು ಬೋಧಿಸಲಾಗುತ್ತಿದೆ. ಆದ್ದರಿಂದ ಮಾನವ ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಯಥಾರೂಪದಲ್ಲಿ ತಿಳಿದು ತಮ್ಮ ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳುವ ಅವಕಾಶವನ್ನು ನಾವು ಕೊಡುತ್ತಿದ್ದೇವೆ. ಇದೇ ಕೃಷ್ಣ ಪ್ರಜ್ಞಾ ಆಂದೋಲನ. ಆತ್ಮದ ಜನ್ಮಾಂತರವನ್ನು ಕುರಿತು ನಿಮ್ಮ ವಿಜ್ಞಾನ ಏನು ಹೇಳುತ್ತದೆ? ಬಾಬ್, ವಿಜ್ಞಾನ ಇದನ್ನು ತಿರಸ್ಕರಿಸುವುದು ಇಲ್ಲ ಅಥವಾ ಅಂಗೀಕರಿಸುವುದು ಇಲ್ಲ ಎಂದು ತೋರುತ್ತದೆ. ವಿಜ್ಞಾನಕ್ಕೆ ಇದರ ಅರಿವಿಲ್ಲ ಶ್ರೀಲ ಪ್ರಭುಪಾದ. ಆದ್ದರಿಂದ ವಿಜ್ಞಾನ ಅಪರಿಪೂರ್ಣ ಎಂದು ನಾನು ಹೇಳುತ್ತೇನೆ. ಬಾಬ್, ವಿಜ್ಞಾನವೇನೋ ಹೇಳುತ್ತದೆ ಶಕ್ತಿಗೆ ಎಂದೂ ನಾಶವಿಲ್ಲ, ಅದರ ಪರಿವರ್ತನೆ ಆಗುತ್ತದೆ ಎಂದು. ಶ್ರೀಲ ಪ್ರಭುಪಾದ, ಅದು ಸರಿ, ಆದರೆ ಮುಂದೆ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದು ವಿಜ್ಞಾನಕ್ಕೆ ಗೊತ್ತಿಲ್ಲ. ಶಕ್ತಿಯ ದಿಕ್ಚ್ಯುತಿ ಹೇಗಾಗುತ್ತದೆ? ನಾನಾ ಅನುಸಂಧಾನಗಳಿಂದ ಶಕ್ತಿಯು ಹೇಗೆ ವಿಭಿನ್ನವಾಗಿ ಕಾರ್ಯ ಮಾಡುತ್ತದೆ? ಉದಾಹರಣೆಗೆ ವಿದ್ಯುತ್ ಶಕ್ತಿ, ಅದನ್ನು ಬೇರೆ ಬೇರೆ ರೀತಿ ಬಳಸುವುದರಿಂದ ಹೀಟರ್ ಮತ್ತು ರೆಫ್ರಿಜಿರೇಟರ್ಗಳನ್ನು ನಡೆಸಬಹುದು. ಅವುಗಳ ಕ್ರಿಯೆ ತದ್ವಿರುದ್ಧ. ಆದರೆ ಬಳಸುವ ವಿದ್ಯುತ್ ಶಕ್ತಿ ಒಂದೇ. ಹಾಗೆಯೇ ಈ ಶಕ್ತಿ, ಜೀವಂತ ಶಕ್ತಿ ಹೇಗೆ ನಿರ್ದೇಶಿತವಾಗಿದೆ? ಅದು ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ? ಮುಂದಿನ ಜನ್ಮದಲ್ಲಿ ಅದು ಹೇಗೆ ಫಲಿಸುತ್ತದೆ? ಅದು ಅವರಿಗೆ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಅದನ್ನು ಅತ್ಯಂತ ಸರಳವಾಗಿ ನಿರೂಪಿಸಲಾಗಿದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ನೀವು ಉಡುಪು ತೊಟ್ಟಿದಿರಿ, ಅಂಗಿ ಹಾಕಿದ್ದಿರಿ. ಈ ಅಂಗಿ ನಿರುಪಯೋಗಿಯಾದಾಗ ನೀವು ಅದನ್ನು ಬದಲಾಯಿಸುತ್ತೀರಿ. ಅದೇ ರೀತಿಯಲ್ಲಿ ಈ ದೇಹ ಕೂಡ ಒಂದು ಅಂಗಿ ಅಥವಾ ಕೋಟು ಇದ್ದ ಹಾಗೆ. ಅದು ಇನ್ನೂ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವಂತಾದಾಗ ನಾವು ಅದನ್ನು ಬದಲಾಯಿಸಬೇಕಾಗುತ್ತದೆ. ಅದನ್ನು ಬದಲಾಯಿಸುವ ನಾವು ಎನ್ನುವುದು ಏನು? ಶಾಶ್ವತವಾದದ್ದು ಏನು? ಇಲ್ಲ ಪ್ರಭುಪಾದ, ಅದೇ ಆತ್ಮ. ಬಾಬ್, ಒಂದು ಜನ್ಮದಿಂದ ಮುಂದಿನದ್ದಕ್ಕೆ ಇಲ್ಲ ಪ್ರಭುಪಾದ, ಅದೇ ಆತ್ಮ ನಾನು. ಮಾತನಾಡುತ್ತಿರುವ ನೀವು, ಮಾತನಾಡುತ್ತಿರುವ ನಾನು, ಆ ನಾನು ಮತ್ತೆ ನೀವು, ಇದರ ಗುರುತು ಆತ್ಮ. ನನ್ನ ಆತ್ಮ ನಿಮ್ಮ ಆತ್ಮಕ್ಕಿಂತ ಬೇರೆಯಾಗಿದೆಯೇ? ಇಲ್ಲ ಪ್ರಭುಪಾದ್, ಹೌದು. ನೀವೊಂದು ವಿಶಿಷ್ಟ ಆತ್ಮ, ನಾನೊಂದು ವಿಶಿಷ್ಟ ಆತ್ಮ. ಬಾಬ್, ಕರ್ಮ ಪ್ರಭಾವದಿಂದ ನೀವು ವಿಮುಕ್ತರಾಗಿದ್ದೀರಿ. ನಾನು ನನ್ನ ಕರ್ಮ ಪ್ರಭಾವಗಳಿಂದ ವಿಮುಕ್ತನಾದರೆ ನಮ್ಮ ಆತ್ಮಗಳು ಒಂದೇ ಆಗುತ್ತವೆಯೋ ಅಥವಾ ಬೇರೆಯಾಗುತ್ತವೆಯೋ? ಶ್ರೀಲ ಪ್ರಭುಪಾದ್, ಎಲ್ಲರಲ್ಲಿಯೂ ಆತ್ಮದ ಗುಣವು ಒಂದೇ ಆಗಿರುತ್ತದೆ. ಪ್ರಸ್ತುತ ಸಮಯದಲ್ಲಿ ನೀವು ಒಂದು ನಿರ್ದಿಷ್ಟ ಜೀವನ ಕಲ್ಪನೆಯನ್ನು ಹೊಂದಿದಿರಿ. ನಿಮ್ಮ ಈ ದೇಶ ಬಾಂಧವರು, ಕೃಷ್ಣ ಪ್ರಜ್ಞಾ ಭಕ್ತರು, ಒಂದು ನಿರ್ದಿಷ್ಟ ಜೀವನ ಕಲ್ಪನೆಯಲ್ಲಿದ್ದರು. ಆದರೆ ತರಬೇತಿಯಿಂದ ಅವರು ಬೇರೊಂದು ಜೀವನದ ಕಲ್ಪನೆಯನ್ನು ಸ್ವೀಕರಿಸಿದ್ದಾರೆ. ಆದ್ದರಿಂದ ಕೃಷ್ಣ ಪ್ರಜ್ಞಾವಂತರಾಗುವುದು ಹೇಗೆ ಎನ್ನುವುದೇ ಅಂತಿಮ ತರಬೇತಿ. ಅದೇ ಪರಿಪೂರ್ಣತೆ. ಬಾಬ್, ಇಬ್ಬರು ವ್ಯಕ್ತಿಗಳು ಕೃಷ್ಣ ಪ್ರಜ್ಞಾವಂತರಾಗಿದ್ದರೆ ಅವರ ಆತ್ಮಗಳು ಒಂದೇ ಆಗಿರುತ್ತವೆಯೇ? ಶ್ರೀಲ ಪ್ರಭುಪಾದ್, ಆತ್ಮವು ಯಾವಾಗಲೂ ಒಂದೇ ರೀತಿ ಇರುತ್ತದೆ. ಬಾಬ್, ಪ್ರತಿಯೊಬ್ಬನಲ್ಲೂ ಒಂದೇ ರೀತಿ ಇರುತ್ತದೆಯೇ? ಶ್ರೀಲ ಪ್ರಭುಪಾದ್, ಹೌದು. ಬಾಬ್, ಇಬ್ಬರು ಭಕ್ತರನ್ನು ತೋರಿಸುತ್ತಾ, ಇವರಿಬ್ಬರು ಕೃಷ್ಣ ಪ್ರಜ್ಞಾವಂತರಾಗಿದ್ದರೆ ಅವರ ಆತ್ಮಗಳು ಒಂದೇ ರೀತಿ ಇರುತ್ತವೆಯೇ? ಶ್ರೀಲ ಪ್ರಭುಪಾದ್, ಆತ್ಮವು ಒಂದೇ. ಪ್ರತಿಯೊಬ್ಬನೂ ಕೃಷ್ಣ ಪ್ರಜ್ಞಾವಂತನಾಗಿ ಇಲ್ಲದಿದ್ದರೂ ಯಾವಾಗಲೂ ಒಂದು ವ್ಯಕ್ತಿ ವಿಶಿಷ್ಟವಾಗಿರುತ್ತದೆ. ಯಾವಾಗಲೂ ಅದು ವ್ಯಕ್ತಿ ವಿಶಿಷ್ಟವಾಗಿರುತ್ತದೆ. ಉದಾಹರಣೆಗೆ, ನೀವೊಬ್ಬರು ಮಾನವ ಜೀವಿ, ನಾನೊಬ್ಬ ಮಾನವ ಜೀವಿ. ನಾನು ಕ್ರಿಶ್ಚಿಯನ್ ಅಲ್ಲದಿದ್ದರೂ, ನೀವು ಹಿಂದೂ ಅಲ್ಲದಿದ್ದರೂ
ನಾವು ಮಾನವ ಜೀವಿಗಳೇ. ಇದೇ ರೀತಿಯಲ್ಲಿ ಆತ್ಮವು ಕೃಷ್ಣ ಪ್ರಜ್ಞಾವಂತವಾಗಿರಬಹುದು ಅಥವಾ ಇಲ್ಲದಿರಬಹುದು, ಅದು ಮುಖ್ಯವಲ್ಲ. ಆತ್ಮವು ಆತ್ಮವೇ ಆಗಿರುತ್ತದೆ. ಬಾಬ್ ಇದನ್ನು ಕುರಿತು ಇನ್ನಷ್ಟು ಹೇಳುತ್ತೀರಾ ಶಿಲಪ್ರಭುಪಾದ್? ಆತ್ಮವು ಪರಿಶುದ್ಧ ಚೇತನ, ಎಲ್ಲಾ ಆತ್ಮಗಳು ಸಮಾನ, ಪ್ರಾಣಿಗಳಲ್ಲಿ ಸಹ. ಆದ್ದರಿಂದಲೇ ಪಂಡಿತಾಹ ಸಮದರ್ಶಿನಃ ಎಂದು ಹೇಳಿದೆ. ದಿಟವಾದ ವಿದ್ವಾಂಸರಾದವರು ಮನುಷ್ಯರಲ್ಲಾಗಲಿ ಅಥವಾ ಪ್ರಾಣಿಗಳಲ್ಲಾಗಲಿ ಹೊರ ಆವರಣವನ್ನು ಲಕ್ಷಿಸುವುದಿಲ್ಲ. ಇದು ಒಬ್ಬ ದಿಟವಾದ ವಿದ್ವಾಂಸನ ಲಕ್ಷಣ. ಅವನು ಎಲ್ಲರನ್ನ, ಒಬ್ಬ ಬ್ರಾಹ್ಮಣನನ್ನ, ಒಬ್ಬ ಶೂದ್ರನನ್ನ, ಒಬ್ಬ ಮಾಂಸ ತಿನ್ನುವನನ್ನ, ಒಂದು ನಾಯಿಯನ್ನ, ಒಂದು ಆನೆಯನ್ನ, ಪ್ರತಿಯೊಬ್ಬರನ್ನ ಸಮಾನವಾಗಿ ಕಾಣ್ತಾನೆ. ಅವನು ಹೊರವರ್ಣಗಳನ್ನ ಲಕ್ಷಿಸುವುದಿಲ್ಲ. ವಾವ್, ಇದೇ ವಿಚಾರವಾಗಿ ಇನ್ನೊಂದು ಪ್ರಶ್ನೆ ಕೇಳಬಹುದೇ ಪ್ರಭುಪಾದ್? ಕೇಳಿ. ಬಾಬ್, ಆತ್ಮವು ದೇವರ ಒಂದು ಭಾಗವೆಂದು ಹೇಗೋ ನಾನು ಪರಿಗಣಿಸಿದ್ದೇನೆ. ಕೆಲವು ಸಲ ದೇವರು ನನ್ನ ಪರಿಭಾವನೆಗೆ ಬರುತ್ತಾರೆ ಅನ್ನಿಸುತ್ತದೆ. ನಾನು ಇಲ್ಲಿದ್ದೇನೆ, ಆದ್ದರಿಂದ ದೇವರು ಇದ್ದಾನೆಂದು ನೀವು ಹೇಳಬಹುದು. ನನ್ನೊಳಗೆ ಆತ್ಮವು ಇದ್ದರೆ ನನ್ನೊಳಗೆ ದೇವರು ಇರುವುದನ್ನು ಪರಿಭಾವಿಸಬಹುದೇ? ದೇವರ ಸಮಗ್ರತೆಯನ್ನಲ್ಲವಾದರೂ ಪ್ರಭುಪಾದ್, ದೇವರ ಒಂದು ಅಂಶವನ್ನು. ಬಾಬ್, ಆದರೆ ದೇವರು ನನ್ನೊಳಗೆ ಇರುವುದು ನನ್ನ ಪರಿಭಾವನೆಗೆ ಬರುತ್ತಿಲ್ಲ. ಆದರೆ ದೇವರು ಇಲ್ಲಿ ಪ್ರತ್ಯೇಕವಾಗಿರಬಹುದು, ನನ್ನಿಂದ ಪ್ರತ್ಯೇಕವಾಗಿರಬಹುದು. ಆದರೆ ನನ್ನ ಆತ್ಮ ದೇವರ ಒಂದು ಅಂಶವಾಗಿರುವುದರಿಂದ ದೇವರು ನನ್ನೊಳಗೆ ಇರುವುದನ್ನು ಪರಿಭಾವಿಸಲು ನನಗೆ ಶಕ್ಯವಾಗಬೇಕಲ್ಲ. ಇಲ್ಲ ಪ್ರಭುಪಾದ್, ಹೌದು, ದೇವರು ಒಳಗೂ ಇದ್ದಾನೆ, ದೇವರು ಎಲ್ಲೆಲ್ಲೂ ಇದ್ದಾನೆ, ದೇವರು ಒಳಗೂ ಹೊರಗೂ ಇದ್ದಾನೆ. ಇದನ್ನು ತಿಳಿದುಕೊಳ್ಳಬೇಕು. ದೇವರು ನಮ್ಮೊಳಗೆ ಇರುವುದನ್ನು ಅರಿತುಕೊಳ್ಳುವುದು ಹೇಗೆ ಎಂದು ಬಾಬ್ ಕೇಳ್ತಾನೆ. ಇಲ್ಲ ಪ್ರಭುಪಾದ್, ಪ್ರಾರಂಭದಲ್ಲಿ ಸಾಧ್ಯವಿಲ್ಲ, ಆದರೆ ಶಾಸ್ತ್ರಗಳಿಂದ, ವೈದಿಕ ಮಾಹಿತಿಯಿಂದ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ ಎಂದು ಹೇಳಿದೆ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಈಶ್ವರ ಸರ್ವಭೂತಾನಾಂ, ನಾನು ಈಶ್ವರನಾಗಿ, ಪರಮಾತ್ಮನಾಗಿ ಎಲ್ಲಾ ಜೀವಿಗಳ ಹೃದ್ದೇಶೆ ತಿಷ್ಠತಿ, ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ಇದ್ದೀನಿ ಎಂದು ಹೇಳ್ತಾನೆ. ಅಂದರೆ ದೇವರು ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದಾನೆ. ಪರಮಾಣು ಚಯಾಂತರಸ್ಥಂ, ದೇವರು ಪ್ರತಿಯೊಂದು ಪರಮಾಣುವಿನಲ್ಲಿಯೂ ಕೂಡ ಇದ್ದಾನೆ. ಇದು ಮೊದಲನೆಯ ಮಾಹಿತಿ. ಅನಂತರ ಯೋಗಿಕ ಪ್ರಕ್ರಿಯೆಯಿಂದ ಇದನ್ನು ನೀವು ಅರಿಯಬೇಕು. ಬಾಬ್, ಯೋಗಿಕ ಪ್ರಕ್ರಿಯೆಯೇ ಶಿಲಪ್ರಭುಪಾದ್? ಹೌದು ಬಾಬ್, ಹರೇ ಕೃಷ್ಣ ಮಂತ್ರ ಕೀರ್ತನೆಯು ಅಂತಹ ಯೋಗಿಕ ಪ್ರಕ್ರಿಯೆಯೇ? ಶಿಲಪ್ರಭುಪಾದ್, ಹೌದು, ಅದೂ ಒಂದು ಯೋಗಿಕ ಪ್ರಕ್ರಿಯೆ. ಬಾಬ್, ಈ ಮಾಹಿತಿಯನ್ನು ಪರಿಭಾವಿಸಲು, ಒಳಗೆ ಆತ್ಮ ಇರುವುದನ್ನು ಅರಿಯಲು ಯಾವ ಬಗೆಯ ಯೋಗಿಕ ಪ್ರಕ್ರಿಯೆಯನ್ನು ನಾನು ಅನುಸರಿಸಬೇಕು? ಶಿಲಪ್ರಭುಪಾದ್, ಹೌದು, ಅನೇಕ ಬಗೆಯ ಯೋಗಿಕ ಪ್ರಕ್ರಿಯೆಗಳಿವೆ. ಆದರೆ ಈ ಯುಗಕ್ಕೆ ಈ ಪ್ರಕ್ರಿಯೆಯು ಬಹಳ ಸೊಗಸಾದದ್ದು. ಬಾಬ್, ಸಂಕೀರ್ತನೆ. ಶಿಲಪ್ರಭುಪಾದ್, ಹೌದು ಬಾಬ್, ಇದರ ಮೂಲಕ ಬಹಿರಂಗದಲ್ಲಿರುವ ದೇವರನ್ನಷ್ಟೇ ಅಲ್ಲದೆ ಅಂತರಂಗದಲ್ಲಿರುವ ದೇವರನ್ನು ನಾವು ಪರಿಭಾವಿಸಬಹುದೇ? ಶಿಲಪ್ರಭುಪಾದ್, ನೀವು ದೇವರನ್ನು ಕುರಿತು ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ದೇವರು ಒಳಗೆ ಹೇಗಿದ್ದಾನೆ, ದೇವರು ಹೊರಗೆ ಹೇಗಿದ್ದಾನೆ, ದೇವರು ಹೇಗೆ ಕೆಲಸ ಮಾಡುತ್ತಾನೆ, ಹೇಗೆ ಪ್ರತಿಯೊಂದು ಅರಿವಿಗೆ ಬರುತ್ತದೆ, ಹೀಗೆ ಪ್ರತಿಯೊಂದು ಅರಿವಿಗೆ ಬರುತ್ತದೆ. ಈ ಸೇವಾಕ್ರಮದಿಂದ ದೇವರೇ ಸ್ವತಃ ಪ್ರಕಟನಾಗುತ್ತಾನೆ. ನಿಮ್ಮ ಪ್ರಯತ್ನದಿಂದ ದೇವರನ್ನು ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ದೇವರು ಸ್ವತಃ ಪ್ರಕಟಗೊಂಡಾಗ ಮಾತ್ರ ಇದು ಸಾಧ್ಯ. ಉದಾಹರಣೆಗೆ, ರಾತ್ರಿಯ ಹೊತ್ತಿನಲ್ಲಿ ಸೂರ್ಯನು ಕಣ್ಮರೆಯಾಗಿರುವಾಗ ನಿಮ್ಮ ಟಾರ್ಚ್ ಬೆಳಕಿನಿಂದಾಗಲಿ ಅಥವಾ ಬೇರೆ ಯಾವುದೇ ದೀಪದಿಂದಾಗಲಿ ಅವನನ್ನು ನೋಡಲಾಗುವುದಿಲ್ಲ. ಆದರೆ ಬೆಳಿಗ್ಗೆ ಯಾವುದೇ ಟಾರ್ಚ್ ಬೆಳಕಿನ ನೆರವಿಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಸೂರ್ಯನನ್ನು ನೋಡಬಹುದು. ಹಾಗೆಯೇ ನೀವು ಒಂದು ಸಂದರ್ಭದಲ್ಲಿ ನೀವು ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಳ್ಳಬೇಕು. ದೇವರು ಪ್ರಕಟವಾಗುವಂತಹ ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಇರಿಸಿಕೊಳ್ಳಬೇಕು.
ಯಾವುದೋ ಒಂದು ವಿಧಾನವನ್ನು ಅನುಸರಿಸಿ ದಯವಿಟ್ಟು ಬಾ, ನಾನು ನಿನ್ನನ್ನ ನೋಡಬೇಕು ಎಂದು ದೇವರಿಗೆ ಹೇಳುವಂತಿಲ್ಲ. ದೇವರು ನಿಮ್ಮ ಆಜ್ಞಾಪಾಲಕನಲ್ಲ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ಕ್ಲಾಸ್ ಸೇರ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೇ. ಹರಿ ಹರಿ.